ಬೆಳಗ್ಗೆ ಬೆಳಗ್ಗೆ ಅಲ್ವಾ, ನಡೆಯೋಕ್ಕೂ ಸ್ವಲ್ಪ ಕಷ್ಟ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. 6:30 ಆಗಿದೆ. 7:05 ನಾನು ಹೋಗಬೇಕಂತ ಎದ್ದವಳು 6:15 ಕೊನೆಗೆ ಹೊರಟಿದ್ದೀನಿ. ಯಾಕಂದರೆ ನಿದ್ರೆಯಿಂದ ಎಚ್ಚರನೇ ಆಗಿರಲಿಲ್ಲ. ಸೊ ಅಲ್ಲಿ ಹೋಗಿ ಹೇಗೆ ಹೋಗಬೇಕು ಅಂತ ತೋರಿಸ್ಕೊಡ್ತೀನಿ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಭೀಮನಗುಡ್ಡ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಭೀಮನಗುಡ್ಡ. ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ಲ. ಸೊ ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಹೋಗೋದು ಹೇಗಂತ ಹೇಳಿದ್ರೆ, ನೀವು 5 ರಸ್ತೆಯಿಂದ ಸ್ಟ್ರೈಟ್ ಹೋಗಬೇಕು. ಆ್ಯಸ್ ಇಟ್ ಈಸ್ ಕುಮಟಾ ರೋಡ್ ಹತ್ರ. ಆಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲೊಂದು ರೋಡ್ ಹೋಗುತ್ತೆ. ಕೆಲವೊಂದು ಸಲ ಕನ್ಫ್ಯೂಸಾಗಿ ಈ ರೋಡಿಗೆ ಹೋಗ್ತಾರೆ, ಬಟ್ ಈ ರೋಡಿಗೆ ಹೋಗ್ಬೋದು. ಈ ರೋಡಲ್ಲಿ ತುಂಬ ರೋಡ್ಸ್ ಎಲ್ಲ ಇದ್ದಾವೆ, ಅಂದರೆ ತುಂಬ ಕರ್ವಿಂಗ್ಸ್ ಇದೆ. ಹಾಗಾಗಿ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಅಮ್ಮಿನಹಳ್ಳಿ ರೂಟ್ ಹತ್ರ ಹೋಗಿ ಸ್ಟ್ರೈಟಿಗೆ ಹೋಗಿ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ. ಆ ರೋಡಿಂದ ಕರ್ವ್ ತೊಗೊಳ್ಳಿ, ಅಲ್ಲಿಂದ ಸ್ಟ್ರೈಟ್ ಹೋದರೆ ಆಯಿತು. ಸೊ ಹೆಚ್ಚಿಗೆ ಕನ್ಫ್ಯೂಸೂ ಆಗೋಲ್ಲ. ಹಾಗಾಗಿ ನೀವು ಅದೇ ರೋಡಿಗೆ ಟರ್ನ್ ಆಗಿ ಸೊ ಅಲ್ಲಿಗೆ ಬಂದು ಸ್ಟ್ರೈಟ್ ರೋಡಿಗೆ ಹೋದರೆ ಆಯಿತು. ಮತ್ತೆಲ್ಲೂ ನೀವು ಕರ್ವಿಂಗ್ ಮಾಡಬೇಕಂತಲೇ ಇಲ್ಲ. ಇದೇ ಸ್ಟ್ರೈಟ್ ರೋಡಿಗೆ ನೀವು ಹೋದರೆ ಆಯಿತು. ಇದೇ ಡೈರೆಕ್ಟಾಗಿ ಹೋದರೆ ಆಯಿತು, ನಿಮಗೆಲ್ಲ ಸಿಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವಿನ್ನೂ ಹೋಗ್ತಾ ಇದ್ದೀವಿ. ಎಷ್ಟು ಇಬ್ಬನಿ ತುಂಬಿದೆ ಅಂದರೆ ನಮಗೆ ರೋಡಲ್ಲಿ ಲಿಟ್ರಲಿ ಕಾಣಿಸ್ತಿಲ್ಲ, ಅಷ್ಟು ಇಬ್ಬನಿ ತುಂಬಿದೆ. ನೋಡಿ, ಎಲ್ಲ ಕಡೆನೂ ನೋಡಿ. ನಾವಿನ್ನೂ ರೋಡಲ್ಲಿದ್ದೀವಿ. ಇನ್ನು ಅಲ್ಲಿ ಹೋದ್ರ ಮೇಲೆ ಹೇಗಿರುತ್ತೋ ಗೊತ್ತಿಲ್ಲ. ಹೋಗೋಣ ಬನ್ನಿ. ಫೈನಲಿ ಬಂದು ರೋಡ್ ಹತ್ರ ಮುಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ಇನ್ನೊಂದು 1.5 ಕಿಲೋಮೀಟರ್. ಬನ್ನಿ ಹೋಗೋಣ. ಫೈನಲಿ ಬಂದು ರೀಚ್ ಆದ್ವಿ. ಸೊ ಗಾಡಿಯಲ್ಲಿಟ್ಟು ಇವಾಗ ಹೊರಟಿದ್ದೀವಿ. ಬಟ್ ಫುಲ್ ಮಂಜು. ನಾನು ರೋಡಲ್ಲಿ ಬರ್ತಾನೆ ತೋರಿಸಿದ್ನಲ್ಲ, ಫುಲ್ ಮಂಜಿದೆ. ಈಗಲೇ ಇಷ್ಟು ಮಂಜಿದೆ. ಇನ್ನೂ ಅಷ್ಟು ದೂರ ಹೋಗಬೇಕು. ಅಷ್ಟೆಲ್ಲ ಅಲ್ಲ, 400 ಮೀಟರ್ಸ್ 500 ಮೀಟರ್ಸ್ ಇರ್ಬೋದು. ಸೊ ಅಷ್ಟು ದೂರ ಹೋಗಬೇಕು. ಅಲ್ಲಿಗೆ ಇನ್ನೆಷ್ಟು ಮಂಜಿರ್ತದೆ. ಇನ್ನು ಭೀಮನಗುಡ್ಡಕ್ಕೆ ಹೋದಾಗ ಎಷ್ಟು ಮಂಜಿರುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಬೆಳಗ್ಗೆ 5:00 ಬರ್ಬೇಕು ಅಂದ್ಕೊಂಡಿದ್ವಿ. ಬಟ್ ಹೊರಟಿದ್ದೆ 6:15 ಆಗಿಬಿಡ್ತು. ಸಿರ್ಸಿಯಿಂದ ಬಿಟ್ಟಿದ್ದೆ. ಸೊ ಈಗ ಫೈನಲಿ ಟೈಮ್ ಬಂದು 7:15 ಆಗಿದೆ. 7:15ಗೆ ಇಷ್ಟು ಮಂಜು. ನಾನು ನಿಮಗೆ ಬೆಳಗ್ಗೆ ತೋರಿಸೋಣ. ಈಗ ಏನಿದ್ರು ಫುಲ್ ಮಂಜಲ್ಲಿ ಏನೂ ಕಾಣಿಸಲ್ಲ ಅಂದ್ಕೊಂಡೆ. ಬಟ್ ನೋಡಿದ್ರೆ ಇಲ್ಲಿ ಫುಲ್ ಉಲ್ಟಾ ಆಗಿದೆ. ಇಷ್ಟು ಮಂಜಿದೆ. ನೋಡೋಣ ಇನ್ನು ಟಾಪಿಗೆ ಹೋಗಿ ಹೇಗಿರುತ್ತೆ ಅಂದ್ಕೊಂಡು ಬನ್ನಿ ನಡ್ಕೊಂಡು ಹೋಗೋಣ. ಬೆಳಗ್ಗೆ ಬೆಳಗ್ಗೆ ಅಲ್ವಾ, ನಡೆಯೋಕ್ಕೂ ಸ್ವಲ್ಪ ಕಷ್ಟ. ಮುಂದೆ ಹೋಗ್ತಾನೆ ಇಲ್ಲ. ಫೈನಲಿ ಗಾಡಿ ನಿಲ್ಲಿಸೋ ಜಾಗದ ಗಂಟ ಬಂದಿದೆ. ಸಪೋಸ್ ಏನಾದರೂ ಗಾಡಿ ಇಲ್ಲಿ ಗಂಟ ಬರೋದು ಅಂದರೆ ಅಲ್ಲಿ ಗೇಟ್ ತೆಗೆದಿದ್ರೆ ಗಾಡಿ ಇಲ್ಲಿ ತನಕ ಬರ್ತಾ ಇತ್ತು. ಸೊ ಇದು ಪಾರ್ಕಿಂಗ್ ಪ್ಲೇಸ್ ಆಗಿತ್ತು. ಬೆಳಗ್ಗೆ ಆಗಿದ್ದಕ್ಕೆ ಕ್ಲೋಸ್ ಆಗಿದೆ. ಫೈನಲಿ ಟಾಪ್ ಬಂದ್ವಿ. ಈಗ ಅಲ್ಲಿ ಕೂತ್ಕೊಂಡು ಎಷ್ಟೊಂದು ಪ್ಲೇಸ್ ಇದೆ.
ಹೋಗೋಣ ವಾಪಸ್. ಹೋಗಬೇಕಾದ್ರೆ ಹೇಗೆ ಕಾಣುತ್ತೆ ಅಂತ ನಾನು ಲಿಟ್ರಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಅಪ್ಕಮಿಂಗ್ ವೀಡಿಯೋಸ್ನು ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೇನಾದರೂ ನಿಮ್ಗೆ ಏನಾದರೂ ಪ್ಲೇಸ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅಲ್ಲಿಗೆ ಹೋಗಲಿಕ್ಕೂ ಟ್ರೈ ಮಾಡ್ತೀನಿ. ಹಾಗೆ ಫಸ್ಟ್ ನಾನು ನನ್ನ ಮಲೆನಾಡನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಒತ್ತಿ. ಮತ್ತು ಪ್ಲೀಸ್ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ. ಪ್ಲೀಸ್ ನನ್ನ ಚಾನಲಿಗೆ, ನನ್ನ ವೀಡಿಯೋಸಿಗೆ ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ. ಅವಾಗ ಬರಬೇಕಾದ್ರೂ ಇದೇ ಜಾಗದ ಮೇಲೆ ಬಂದ್ವಿ. ಆವಾಗ ಸ್ವಲ್ಪ ಇಬ್ಬನಿ ಕಮ್ಮಿ ಇತ್ತು, ನಮಗೆಲ್ಲ ದಾರಿ ಕಾಣಿಸಿತ್ತು. ಬಟ್ ಇವಾಗಂತೂ ಲಿಟ್ರಲಿ ಇಬ್ಬನಿ ಫುಲ್ ತುಂಬೋಗಿದೆ, ಯಾಕಂದರೆ ಫುಲ್ ಮಳೆ ಬರ್ತಿರೋದ್ರಿಂದ ಇಬ್ಬನಿ ಫುಲ್ ತುಂಬೋಗಿದೆ. ಗೈಸ್ ನೋಡಿ, ಈ ಮಳೆ ಬಂದು ಎಷ್ಟು ನೀರು ತುಂಬಿದೆ. ಫೈನಲಿ ಬಂದು ಭೀಮನಗುಡ್ಡ ನೋಡಿದ್ವಿ. ನೋಡಿಕೊಂಡು ನಮ್ಗೆ ಆ ಮಂಜು ಎಷ್ಟು ಚೆನ್ನಾಗಿ ಕಾಣ್ತಲ್ವ. ಸೊ ಇಲ್ಲಿಗೆ ನಮ್ಮ ಭೀಮನಗುಡ್ಡ ಪ್ರವಾಸ ಮುಗಿದ್ವಿ. ಅನ್ನೋ ಲೈಕ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅಥವಾ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ